ಮೇಡಮ್, ಇವತ್ತು ನಿರ್ದೇಶಾಂಕ ರೇಖಾಗಣಿತದ ಮೇಲೆ 2 ಅಂಕಕ್ಕೆ ಕೇಳುವ 2 ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವ ಲೆಕ್ಕವನ್ನು ಸುಲಭವಾಗಿ ಸರಳವಾಗಿ ವಿವರಿಸಿ ಮೇಡಮ್. ನಮಸ್ಕಾರ. ನಿರ್ದೇಶಾಂಕ ರೇಖಾಗಣಿತದಲ್ಲಿ ಅಂದ್ರೆ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ 2 ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯೋದು ಹೇಗೆ? ಇದು ಒಂದು ತುಂಬಾನೇ ಮೂಲಭೂತವಾದ ಪ್ರಶ್ನೆ. ಅದಕ್ಕೆ ಒಂದು ಬಹಳನೇ ಶಕ್ತಿಶಾಲಿ ಸೂತ್ರ ಇದೆ. ಬನ್ನಿ ಇವತ್ತು ಆ ದೂರ ಸೂತ್ರ ಅಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಬಗ್ಗೆ ತುಂಬಾ ಸರಳವಾಗಿ ಕಲಿಯೋಣ. ಒಂದು ಗ್ರಾಫ್ ಶೀಟ್ ಮೇಲೆ 2 ಪಾಯಿಂಟ್ಸ್ ಇದೆ ಅಂತ ಅನ್ಕೊಳ್ಳಿ. ಆ 2ರ ನಡುವೆ ಇರೋ ದೂರವನ್ನ ಕೇವಲ ಅಂದಾಜಲ್ಲಿ ಹೇಳೋಕಾಗುತ್ತಾ? ಇಲ್ಲ, ನಮ್ಗೆ ನಿಖರವಾದ ಉತ್ತರ ಬೇಕು ಅಲ್ವಾ? ಹಾಗಾದ್ರೆ ಅದನ್ನ ಅಳೆಯೋದು ಹೇಗೆ? ಇವತ್ತು ನಾವು ಇದೇ ಸವಾಲಿಗೆ ಉತ್ತರ ಕಂಡುಹಿಡಿಯೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಯಾವುದೇ ಸಮಸ್ಯೆಯನ್ನ ಬಗೆಹರಿಸೋಕೆ ಮುಂಚೆ ಆ ಸಮಸ್ಯೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಾಗಿ ಮೊದಲು ನಮ್ಮ ಇವತ್ತಿನ ಚಾಲೆಂಜ್ ಏನು ಅಂತ ನೋಡೋಣ. ನಮ್ಮ ಗುರಿ ಇಲ್ಲಿದೆ ನೋಡಿ. ನಮಗೆ 2 ಬಿಂದುಗಳನ್ನ ಕೊಟ್ಟಿದ್ದಾರೆ. ಒಂದು ಪಾಯಿಂಟ್ ಪಿ, ಅದರ ನಿರ್ದೇಶಾಂಕಗಳು 5 - 7. ಇನ್ನೊಂದು ಪಾಯಿಂಟ್ ಕ್ಯೂ, ಅದರ ನಿರ್ದೇಶಾಂಕಗಳು 1 - 3. ನಾವ್ ಮಾಡ್ಬೇಕಾಗಿರೋದು ಇಷ್ಟೇ, ಈ 2 ಪಾಯಿಂಟ್ಸ್ ನಡುವಿನ ನೇರ ಅಂತರವನ್ನ ಕಂಡುಹಿಡಿಬೇಕು. ಲೆಕ್ಕ ಶುರು ಮಾಡೋಕ್ ಮುಂಚೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಕೆಲಸ ಮಾಡ್ಕೋಬೇಕು. ಯಾವುದೇ ಕನ್ಫ್ಯೂಷನ್ ಆಗ್ಬಾರ್ದು ಅಲ್ವಾ? ಅದಕ್ಕೆ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನ ನಾವು x1, y1 ಅಂತ ಕರೆಯೋಣ. ಅಂದ್ರೆ x1 ಅಂದ್ರೆ 5 ಮತ್ತು y1 ಅಂದ್ರೆ -7. ಅದೇ ರೀತಿ ಕ್ಯೂ ಬಿಂದುವಿನ ನಿರ್ದೇಶಾಂಕಗಳನ್ನ x2, y2 ಅಂತ ಅಂದ್ಕೊಳ್ಳೋಣ. ಅಂದ್ರೆ x2 ಅಂದ್ರೆ 1 ಮತ್ತು y2 ಅಂದ್ರೆ -3. ಇದು ನಮ್ಮ ಲೆಕ್ಕಾಚಾರದ ಮೊದಲ ಮತ್ತು ಬಹಳ ಮುಖ್ಯವಾದ ಹೆಜ್ಜೆ. ಸರಿ, ಈ ಚಾಲೆಂಜ್ ಅನ್ನ ಎದುರಿಸು ಒಂದು ಸೂಪರ್ ಟೂಲ್ ಇದೆ. ಆ ಟೂಲ್ ಬೇರೆ ಯಾವುದೂ ಅಲ್ಲ, ಅದೇ ದೂರ ಸೂತ್ರ. ಇದೇ ನೋಡಿ ಆ ದೂರ ಸೂತ್ರ. ಇಲ್ಲಿ d ಅಂದ್ರೆ ಡಿಸ್ಟೆನ್ಸ್ ಅಥವಾ ದೂರ. ಸೂತ್ರ ಹೀಗಿದೆ: d = ಸ್ಕ್ವೇರ್ ರೂಟ್ ಆಫ್ x2 - x1 ಸ್ಕ್ವೇರ್ ಪ್ಲಸ್ y2 - y1 ಸ್ಕ್ವೇರ್. ನೋಡೋಕೆ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಅಲ್ವಾ? ಆದ್ರೆ ಹೆದರಬೇಡಿ, ಇದನ್ನ ಬಳಸೋದು ತುಂಬಾನೇ ಸುಲಭ. ಓಕೆ, ಈಗ ಅಸಲಿ ಕೆಲಸ ಶುರು. ಈ ಫಾರ್ಮುಲಾ ಉಪಯೋಗಿಸಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಲೆಕ್ಕ ಮಾಡೋಣ ಬನ್ನಿ. ಪ್ರತಿಯೊಂದು ಹಂತವನ್ನು ನಾನು ಸ್ಪಷ್ಟವಾಗಿ ವಿವರಿಸ್ತೇನೆ. ನಾವು 5 ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಉತ್ತರಕ್ಕೆ ಬಂದ್ಬಿಡ್ತೇವೆ. ಮೊದಲು ಸೂತ್ರದಲ್ಲಿ ಬೆಲೆಗಳನ್ನ ಹಾಕೋದು, ಆಮೇಲೆ ಬ್ರಾಕೆಟ್ ಒಳಗಿರೋದನ್ನ ಸಿಂಪ್ಲಿಫೈ ಮಾಡೋದು, ಆಮೇಲೆ ಸ್ಕ್ವೇರ್ ಮಾಡೋದು, ಕೂಡ್ಸೋದು ಮತ್ತು ಕೊನೆಗೆ ಸ್ಕ್ವೇರ್ ರೂಟ್ ಕಂಡುಹಿಡಿಯೋದು. ಬನ್ನಿ ಶುರು ಮಾಡೋಣ. ಮೊದಲನೇ ಹಂತ, ನಮ್ಮ x1, y1, x2, y2 ಬೆಲೆಗಳನ್ನ ಫಾರ್ಮುಲಾ ಒಳಗೆ ಸರಿಯಾದ ಜಾಗದಲ್ಲಿ ಹಾಕೋಣ. x2 ಜಾಗದಲ್ಲಿ 1, x1 ಜಾಗದಲ್ಲಿ 5, ಹಾಗೆಯೇ y2 ಜಾಗದಲ್ಲಿ -3 ಮತ್ತು y1 ಜಾಗದಲ್ಲಿ -7. ಈಗ ನಮ್ಮ ಸೂತ್ರ ಹೀಗೆ ಕಾಣಿಸುತ್ತೆ: d = √1 - 5 ಹೋಲ್ ಸ್ಕ್ವೇರ್ ಪ್ಲಸ್ -3 - -7 ಹೋಲ್ ಸ್ಕ್ವೇರ್. ಇಲ್ಲಿ ಒಂದು ನಿಮಿಷ, ಎಲ್ಲರೂ ಗಮನ ಕೊಡಿ. ಇದು ತುಂಬಾನೇ ಮುಖ್ಯವಾದ ಪಾಯಿಂಟ್. y ನಿರ್ದೇಶಾಂಕಗಳನ್ನ ಕಳೆಯುವಾಗ ನಮಗೆ -7 ಅಂತ ಬಂದಿದೆ. ಗಣಿತದ ನಿಯಮದ ಪ್ರಕಾರ 2 ಮೈನಸ್ ಚಿಹ್ನೆಗಳು ಅಕ್ಕಪಕ್ಕ ಬಂದ್ರೆ ಅದು ಪ್ಲಸ್ ಆಗುತ್ತೆ. ಅಂದ್ರೆ -7 ಅನ್ನೋದು +7 ಆಗಿ ಬದಲಾಗುತ್ತೆ. ಇದು ತುಂಬಾ ಜನ ಮಾಡುವ ತಪ್ಪು, ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸರಿ, ಈಗ ಬ್ರಾಕೆಟ್ ಒಳಗಿರೋದನ್ನ ಸರಳ ಮಾಡೋಣ. 1 - 5 ಸರಳ ಮಾಡೋಣ. 1 - 5 ಅಂದ್ರೆ -4, ಸರಿ ತಾನೆ? ಅದೇ ರೀತಿ -3 + 7 ಅಂದ್ರೆ 4. ಅದ್ಭುತ. ಈಗ ನೋಡಿ, ನಮ್ಮ ಸಮೀಕರಣ ಎಷ್ಟು ಸಿಂಪಲ್ ಆಯ್ತು. d = √−4 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಮುಂದೆ -4 ಸ್ಕ್ವೇರ್ ಎಷ್ಟು? 16. ಹಾಗೆ 4 ಸ್ಕ್ವೇರ್ ಕೂಡ 16. ಇಲ್ಲಿ ಒಂದು ವಿಷಯ ನೆನ್ಪಿಡಿ, ಯಾವುದೇ ಋಣಾತ್ಮಕ ಸಂಖ್ಯೆಯನ್ನ ಸ್ಕ್ವೇರ್ ಮಾಡಿದ್ರೂ ಉತ್ತರ ಧನಾತ್ಮಕವಾಗಿಯೇ ಇರುತ್ತೆ. ಸರಿ, ಈಗ ಇವೆರಡನ್ನೂ ಕೂಡಿಸೋಣ. 16 + 16 ಅಂದ್ರೆ 32. ನೋಡಿ, ನಾವು d = √32 ಹಂತಕ್ಕೆ ಬಂದ್ಬಿಟ್ಟಿದ್ದೇವೆ. ಆಲ್ಮೋಸ್ಟ್ ಮುಗೀತು. ಇದು ನಮ್ಮ ಕೊನೆಯ ಹಂತ. √32 ಅನ್ನು ಹೀಗೆ ಬಿಡೋದು ಬೇಡ, ಅದನ್ನ ಇನ್ನೂ ಸರಳಗೊಳಿಸಬಹುದು. 32 ಅನ್ನು 16 × 2 ಅಂತ ಬರೀಬಹುದಾ? ಖಂಡಿತ ಬರೀಬಹುದು. ಯಾಕೆಂದ್ರೆ 16 ಒಂದು ಪರ್ಫೆಕ್ಟ್ ಸ್ಕ್ವೇರ್. 16ರ ವರ್ಗಮೂಲ ಅಥವಾ ಸ್ಕ್ವೇರ್ ರೂಟ್ 4 ಅಲ್ವಾ?
ಹಾಗಾದ್ರೆ √16 ಗುಣಿಸು 2 ಅನ್ನೋದು 4√2 ಆಗುತ್ತೆ. ಇದೇ ನಮ್ಮ ಫೈನಲ್ ಆನ್ಸರ್. ಅದ್ಭುತ, ನಾವು ನಮ್ಮ ಸವಾಲನ್ನ ಯಶಸ್ವಿಯಾಗಿ ಮುಗಿಸಿದ್ದೇವೆ. ಈಗ ನಾವು ಕಲಿತ ಪ್ರಮುಖ ಅಂಶಗಳನ್ನ ಒಮ್ಮೆ ನೆನಪು ಮಾಡ್ಕೊಳ್ಳೋಣ ಬನ್ನಿ. ಹಾಗಾದ್ರೆ ಪಿ ಮತ್ತು ಕ್ಯೂ ಬಿಂದುಗಳ ನಡುವಿನ ನಿಖರವಾದ ದೂರ 4√2 ಮಾನಗಳು ಅಷ್ಟೇ. ನೋಡಿ ಎಷ್ಟು ಸುಲಭವಾಗಿ ಉತ್ತರ ಬಂತು. ನಾವು ನಮ್ಮ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಿದ್ದೇವೆ. ಈ ತರಹದ ಯಾವುದೇ ಲೆಕ್ಕ ಬಂದ್ರೂ ಈ 5 ಪಾಯಿಂಟ್ಸ್ ನೆನಪಿದ್ರೆ ಸಾಕು. ಮೊದಲನೇದು x1 y1 ಮತ್ತು x2 y2 ಯಾವುದು ಅಂತ ಕರೆಕ್ಟ್ ಆಗಿ ಗುರುತಿಸೋದು. ಎರಡನೇದು ಸೂತ್ರದಲ್ಲಿ ಬೆಲೆಗಳನ್ನ ಎಚ್ಚರಿಕೆಯಿಂದ ಹಾಕೋದು. ಮೂರನೇದು, ಇದು ತುಂಬಾನೇ ಇಂಪಾರ್ಟೆಂಟ್, ನೆಗೆಟಿವ್ ಸೈನ್ಸ್, ಅದರಲ್ಲೂ ಡಬಲ್ ನೆಗೆಟಿವ್ಸ್ ಬಗ್ಗೆ ಹುಷಾರಾಗಿರೋದು. ನಾಲ್ಕನೇದು, ಲೆಕ್ಕದ ಕ್ರಮವನ್ನ ಸರಿಯಾಗಿ ಪಾಲಿಸೋದು. ಮತ್ತು ಕೊನೆಯದಾಗಿ ಬಂದ ಉತ್ತರವನ್ನ ಸಾಧ್ಯವಾದ್ರೆ ಸಿಂಪ್ಲಿಫೈ ಮಾಡೋದು. ಹಾಗಾದ್ರೆ ಈ ದೂರ ಸೂತ್ರ ಬರೇ ಪಠ್ಯಪುಸ್ತಕದ ಲೆಕ್ಕಕ್ಕೆ ಮಾತ್ರನಾ? ಖಂಡಿತ ಇಲ್ಲ. ಯೋಚನೆ ಮಾಡಿ ನೋಡಿ, ನಕ್ಷೆಗಳಲ್ಲಿ ಅಂದ್ರೆ ಮ್ಯಾಪ್ಸ್ ಅಲ್ಲಿ 2 ಊರುಗಳ ನಡುವಿನ ನೇರ ಅಂತರ ಕಂಡುಹಿಡಿಯೋಕೆ, ವಿಡಿಯೋ ಗೇಮ್ಸ್ ಡಿಸೈನ್ ಮಾಡೋಕೆ ಅಥವಾ ಒಂದು ದೊಡ್ಡ ಕಟ್ಟಡದ ವಿನ್ಯಾಸ ಮಾಡೋವಾಗ ಹೀಗೆ ಎಷ್ಟೊಂದು ಕಡೆ ಇದನ್ನ ಬಳಸ್ತಾರೆ. ಇದ್ರ ಬಗ್ಗೆ ಯೋಚಿಸಿ ನೋಡಿ. ಮತ್ತೆ ಸಿಗೋಣ.